ಗೈಸ್ ಇವತ್ತು ಸಾಟರ್ಡೆ. ಸೊ ಲೇಝಿ ಡೇ ಏನಲ್ಲ, ಸಂಡೇ ಲೇಝಿ ಡೇ ಅಂತ ಅನ್ಕೋಬೋದು. ಬಟ್ ಸ್ಯಾಟರ್ಡೆ ಪ್ರೊಡಕ್ಟಿವ್ ಆಗಿರುತ್ತೆ. ಈವನ್ ಸಂಡೇ ಕೂಡ ನನಗೆ. ಯಾಕೆ ಅಂತಂದರೆ ನನಗೆ ಆಫೀಸ್ ಕೆಲಸ ಇಲ್ಲ, 2 ದಿನ ರಜಾ ಇದೆ. ಆದರೆ ನನಗೆ ಓದ್ಕೊಳ್ಳೋಕ್ಕಿದೆ. ಇವಾಗ ಕೆಲಸ ಚೇಂಜ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ಇಂಟರ್ವ್ಯೂ ಕೊಡಲೇಬೇಕು. ಸೊ ಹಾಗಾಗಿ ಓದ್ಕೊಳ್ಳೋದು ತುಂಬ ಇದೆ. ಯಾವಾಗೆಲ್ಲ ಓದಿ ಮುಗಿಸ್ತೀನೋ ನನಗಂತೂ ಗೊತ್ತಿಲ್ಲ. ನಮ್ಮ ಲೈಫ್ ಹೆಂಗೆ ಅಂದರೆ ನಮ್ಗೆ 60 ವರ್ಷ ಆದರೂ ನಾವು ಓದೋದು ತಪ್ಪಲ್ಲ ಅನಿಸುತ್ತೆ. 1ನೇ ಕ್ಲಾಸಿಂದಾನು ಓದ್ತಾನೇ ಇದ್ದೀವಿ, ಅದು ಮುಗಿತಾನೇ ಇಲ್ಲ. ಸೊ ನಾನೇನು ಅಂದ್ಕೊಂಡೆ, ನಾನು ಯೂಶ್ವಲಿ ಮೆಹಂದಿ ಹಾಕೋತೀನಿ ಅಂದರೆ 6 ತಿಂಗಳಿಗೆ ಒಂದು ಸಾರಿ ಅಥವಾ ವರ್ಷಕ್ಕೊಂದು 2-3 ಸಾರಿ ಹಾಕೋತೀನಿ. ಸೊ ಹಾಕ್ಕೊಳ್ಳೋಣ ಅಂತ ಹೇಳಿ ಕೊಯ್ಕೊಂಡು ಬಂದು ಫುಲ್ ರೆಡಿ ಮಾಡಿದೆ, ಮಿಕ್ಸಿ ಎಲ್ಲ ಮಾಡಿ. ಬಟ್ ಅದು ತುಂಬ ಆಗೋಯಿತು. ಸೊ ಹಂಗಾಗಿ ಮೆಹಂದಿ ಹಾಕಿದ್ಮೇಲೆ ಕವರ್ ಕಟ್ಕೊಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಅದು ಎಲ್ಲ ಇಡೀ ಮನೆ ತುಂಬ ಆಗೋಗುತ್ತೆ, ಮತ್ತು ಸುಮ್ಮನೆ ಬಯಸ್ಕೋಬೇಕಾಗುತ್ತೆ. ಸೊ ಹಂಗಾಗಿ ನಾನು ಆ ಥರ ಹಾಕೋತೀನಿ. ಸೊ ಮೆಹಂದಿ ನಾನು ಪೌಡ್ರ್ ಹಾಕಲ್ಲ, ಅಂಗಡಿನ ತಂದುಬಿಟ್ಟು ಪೌಡ್ರ್ ಹಾಕೋ ಅಭ್ಯಾಸ ನನಗಿಲ್ಲ. ಮುಂಚೆಯಿಂದನೂ ಮನೇಲಿ ಗಿಡ ಇರ್ತಾಯಿತ್ತು. ಸೊ ಹಂಗಾಗಿ ಮನೆಯಲ್ಲೇ ಹಾಕೊತಾ ಇದ್ದೆ. ನೋಡಿ ಎಷ್ಟು ಗಲೀಜು ಮಾಡಿದ್ದೀನಿ ಹಾಕಾದ್ಮೇಲೆ. ಅದಕ್ಕೆ ನಾನು ಹೊರಗೆ ಹೋಗಿ ಹಾಕ್ಕೊಂಡೆ. ಸೊ ದ್ಯಾಟ್ ಓಕೆ, ಅಂದರೆ ಅಷ್ಟು ಗಲೀಜಾಗಲ್ಲ ಮನೆ. ಇನ್ ಕೇಸ್ ಗಲೀಜಾದ್ರೂ ಒರೆಸ್ಕೋಬೋದು ಅಂಥೇಳಿ ನಾನು ಮೆಹಂದಿ ಹಾಕ್ಕೊಂಡು ಫುಲ್ ಕವರೆಲ್ಲ ಕಟ್ಕೊಂಡೆ. ಯಾಕೆ ಅಂತಂದರೆ ಅದು ಸುಮ್ಮನೆ ಆಚೆ ಕಡೆ ಅಲ್ಲೇ ಆಗಿ ಮನೆಯೆಲ್ಲ ಗಲೀಜಾಗುತ್ತೆ ಅಂತ. ಇವತ್ತು ಆ್ಯಕ್ಚುಲಿ ಬಿಸಿಲಿದೆ ಗೈಸ್, ಅಷ್ಟೊಂದು ಮಳೆನೂ ಇಲ್ಲ, ಬಿಸಿಲು ಇಲ್ಲ. ಬಟ್ ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದನ್ನು ನಂಬಿಟ್ಟು ನಾವು ಬಟ್ಟೆ ಹಾಕಲಿಕ್ಕೂ ಆಗೋಲ್ಲ. ನಾನು ಬಟ್ಟೆ ಹಾಕಲಿಕ್ಕೆ ಇವತ್ತು ನೀರಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೆ. ಆಮೇಲೆ ಏನಂದರೆ ಸಂಜೆ ಕಡೆ ಮನೆ ಹತ್ರನೇ ಒಂದು ಕಲ್ಲಿನ ಕ್ವಾರೇನೋ ಏನೋ ಅದು ಗೊತ್ತಿಲ್ಲ, ಅಲ್ಲಿಗೆ ಹೋಗಿದ್ದೆ. ನೋಡಿ ಅದೆಲ್ಲ ತೆಗೆದ್ಮೇಲೆ ಅಲ್ಲಿ ಸ್ಪೇಸ್ ಕ್ರಿಯೇಟ್ ಆಗುತ್ತಲ್ಲ. ಸೊ ಅಲ್ಲಿ ಫುಲ್ ನೀರು ನಿಂತ್ಕೊಂಡ್ಬಿಟ್ಟಿದ್ದೆ. ನೀರನ್ನ ಪಂಪ್ ಮಾಡೋಕ್ಕೆ ಮೋಟ್ರ್ ಯೂಸ್ ಮಾಡ್ತಾರಂತೆ. ಅಲ್ಲಿ ನಿಮಗೆಲ್ಲ ಕಾಣಿಸ್ತಿದೆ ಅಲ್ವಾ. ಸೊ ಅದೆಲ್ಲ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಅದು ಇಲ್ಲಿಂದ ಎಷ್ಟು ಕಾಣಿಸ್ತಾ ಇತ್ತು ಅಂದರೆ ಫುಲ್ ಗ್ರೀನಾಗಿ ಕಾಣಿಸ್ತಾ ಇತ್ತು. ಗೈಸ್, ನನ್ನ ಸ್ಟ್ರೈಕಿಗೆ ನಾನು ಇಮೇಲ್ ಮಾಡಿದ್ದೀನಿ, ಬಟ್ ನನಗಿನ್ನೂ ರಿಪ್ಲೈ ಬಂದಿಲ್ಲ. ಗೊತ್ತಿಲ್ಲ ಅದೇನಾಯಿತು ಅಂತ ಹೇಳಿ. ಸೊ ಕೆಲವೊಬ್ಬರು ಕೇಳ್ತಾ ಇದ್ರಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದಿನ್ನೂ ಏನು ನನಗೆ ಅಪ್ಡೇಟ್ ಬಂದಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ, ಅವರು ಪೈರಸಿಯವರು ನನಗೆ ಯಾವಾಗ ರಿಪ್ಲೈ ಮಾಡ್ತಾರೆ ಅಂತ ಹೇಳಿ ಅಂತ. ಗೊತ್ತಿಲ್ಲ ಗೈಸ್. ಹೋಪ್ಸೋ ನನ್ನ ಕಾಪಿರೈಟ್ ಸ್ಟ್ರೈಕ್ ಬೇಗ ರಿಮೂವ್ ಆಗುತ್ತೆ. ಇನ್ ಕೇಸ್ ರಿಮೂವ್ ಆಗಿಲ್ಲ ಅಂತಂದರೆ ನಾನು 90 ಡೇಸ್ ವೆಯ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನನ್ನ ಚಾನಲಿಂದ ಕಾಪಿರೈಟ್ ಸ್ಟ್ರೈಕ್ ರಿಮೂವ್ ಆಗುತ್ತೆ. ಬಟ್ ಬಿ ಕೇರ್ಫುಲ್ ಗೈಸ್. ನೀವೇನಾದರೂ ವೀಡಿಯೋಸ್ ಮಾಡ್ತಾಯಿದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ನಂತರ ನೆಗ್ಲಿಜೆಂಟ್ ಆಗಬೇಡಿ ಗೈಸ್. ಇವತ್ತು ಆ್ಯಕ್ಚುಲಿ ಲೇಝಿ ಡೇ. ಸೊ ತುಂಬ ಲೇಝಿ ಆಗಿದ್ದೀನಿ, ಬಟ್ ಸ್ವಲ್ಪ ಪ್ರೊಡಕ್ಟಿವ್ ಆಗಿದ್ದೀನಿ. ಏನಂತ ಅಂದರೆ ಸ್ವಲ್ಪ ಮೆಹಂದಿ ಎಲ್ಲ ಹಚ್ಕೊಂಡೆ. ಆ್ಯಕ್ಚುಲಿ ನಾನು ಮೆಹಂದಿನ ಒಂದು 6 ಮಂತ್ ಒನ್ಸ್ ಅಥವಾ 7 ಮಂತ್ ನಂಗೆ ನೆನಪಾದಾಗ ಒಟ್ಟು ಇಯರ್ಲಿ 1-2-3 ಟೈಮ್ಸ್ ಹಾಕ್ತೀನಿ. ಅಂದರೆ ನೋಡಿ ಕೈಯೆಲ್ಲ ಫುಲ್ ಹಚ್ಕೊಳ್ಬೇಕಾದ್ರೇ ಎಷ್ಟು ಕೆಂಪಾಗಿಬಿಟ್ಟಿದೆ. ಸಖತ್ತದು ಪವರ್ಫುಲ್ ಮೆಹಂದಿ. ಸೊ ಅದನ್ನು ಮಾಡಿ ಹಾಕ್ಕೊಂಡೆ. ಬರೀ ಮೆಹಂದಿ ಹಾಕಲ್ಲ, ಅದ್ರ ಜೊತೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಹಾಕೋತೀನಿ. ಸೊ ದಟ್ ಏನಂತಂದರೆ ನನ್ನ ಹೇರ್ ಕೇರ್ನ ಮಾಡಿದ ಥರನೂ ಇರುತ್ತೆ ಅಂತ ಹೇಳಿ. ನೋಡಿ ಆಫೀಸ್ ಲ್ಯಾಪ್ಟಾಪ್ನ ಮುಚ್ಚಿ ಇಟ್ಬಿಟ್ಟಿದ್ದೀನಿ, ಅದನ್ನು ತೆಗಿತಾನೇ ಇಲ್ಲ ನಾನು, ಸುಮ್ಮನೆ ಏನಕ್ಕೆ ಅಂತೇಳಿ. ಆ್ಯಕ್ಚುಲಿ ನಾನು ಓದ್ತಾ ಇದ್ದೀನಿ ಇನ್ನೊಂದು ಲ್ಯಾಪ್ಟಾಪಲ್ಲಿ. ಸೊ ಅದನ್ನು ಓದೋಕ್ಕೆ ಯೂಸ್ ಮಾಡ್ತೀನಿ. ಇದನ್ನು ಮುಚ್ಚಿ ಇಟ್ಟಿದ್ದೀನಿ. ಯಾಕೆ ಅಂತಂದರೆ ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲ ನಾನು ಯಾವಾಗ ಈ ಕಂಪನಿ ಬಿಡ್ತೀನಿ ಅಂತ ಹೇಳಿ. ಸೊ ನಾನು ತುಂಬ ಕೆಲಸದ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ, ಬಿಕಾಸ್ ಆ ಕಂಪನಿ ಕೆಲಸದ ಬಗ್ಗೆ ಇವಾಗ ಓದೋದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ. ಸೊ ದಟ್ ಏನಂತಂದರೆ ಬೇರೆ ಕೆಲಸ ತೊಗೋಬೇಕಾದ್ರೆ ನನಗೆ ಹೆಲ್ಪ್ ಆಗುತ್ತೆ ಓದೋದು. ಈ ಕೆಲಸ ನನಗೆ ಅಂದರೆ ಇಂಟರ್ವ್ಯೂವಲ್ಲಿ ಅಷ್ಟು ಕೇಳಲ್ಲ. ಅವ್ರು ಏನು ಕೇಳ್ತಾರೆ ಅಂದರೆ ಎಲ್ಲನೂ ಬೇರೆ ಥರನೇ ಇರುತ್ತೆ ಅವ್ರ ಕ್ವಶನ್ಸು. ಸೊ ಹಾಗಾಗಿ ನಾನು ಓದ್ತಾ ಇದ್ದೀನಿ. ಇನ್ನೊಂದು ಏನಂದರೆ ನಾವು ಓದೋದು ಯಾವತ್ತೂ ಮುಗಿಯಲ್ಲ ಗೈಸ್, ಅದು ನಡೀತಾನೆ ಇರುತ್ತೆ, ಆನ್ಗೋಯಿಂಗ್ ಪ್ರಾಸೆಸ್. ನಮಗೆ 60 ವರ್ಷ ಆದರೂ ನಾವು ಓದೋದು ನಿಲ್ಲಿಸಲ್ಲ ಅನಿಸುತ್ತೆ. ಸೊ ನಾನು ಹೋಗಿದ್ದೆ ಅಲ್ಲ ಸುದರ್ಶನ್ ಸಿಲ್ಕ್ಸ್, ಸ್ವಲ್ಪ ಐಟಮ್ಸ್ನ ನಾನು ನಿಮಗೆ ತೋರಿಸಿರಲಿಲ್ಲ. ಆ್ಯಕ್ಚುಲಿ ಏನಂದರೆ ಇದರಲ್ಲಿ ಸುದರ್ಶನ್ ಸಿಲ್ಕ್ಸ್ ಮಾರ್ತಹಳ್ಳಿ ಅಂತ ಬರೆದಿದೆ, ಬಟ್ ನಾನು ಹೋಗಿದ್ದಿದ್ದು ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ. ನೆಕ್ಸ್ಟ್ ಬ್ರ್ಯಾಂಡ್ ಫ್ಯಾಕ್ಟ್ರಿ ಮಾರ್ತಹಳ್ಳಿ ಮೇನ್ ರೋಡ್. ಓಕೆ, ಮೇ ಬಿ ಈ ಕವರ್ ಅಲ್ಲಿಂದ ಅನಿಸುತ್ತೆ. ಬಟ್ ನಾನು ಹೋಗಿದ್ದಿದ್ದು ಇಲ್ಲಿ ಚಿಕ್ಕಪೇಟೆ, ಅಲ್ಲೋಗಿದ್ದೆ. ಆ್ಯಕ್ಚುಲಿ ನಾನು ತಮ್ಮ ಹತ್ರ ಒಂದು ಸ್ಯಾರಿ ಥರ ಕೇಳಿದ್ದೆ, ಅವನು ತಂದಿದ್ದಾನೆ. ಪಾಪ ಇದು ಅವನ ಹತ್ರ ಇದ್ದು ತುಂಬ ದಿನಗಳೇ ಆಗೋಗಿತ್ತು. ಬಟ್ ಇವಾಗ ನಂಗೆ ಅವನು ಕೊಟ್ಟ, ಅದೇ ಚಿಕ್ಕಪೇಟೆಗೆ ಹೋಗಿದ್ನಲ್ಲ, ಸೊ ಅಲ್ಲಿ ಅವನು ಕೊಟ್ಟ. ಈ ಸ್ಯಾರಿ ನಮ್ಮ ಅಕ್ಕ ನನಗೆ ಗಿಫ್ಟ್ ಕೊಟ್ಟಿತ್ತು.
ಚೆನ್ನಾಗಿದೆ, ಪರ್ಪಲ್ ಕಲರ್. ಇದು ಬಂದುಬಿಟ್ಟು ಬಾರ್ಡರ್, ಇದೇ ಥರನೇ ಬ್ಲೌಸ್ ಇದೆ. ಬಟ್ ನಾನು ಇದ್ರ ಬ್ಲೌಸ್ ಹೊಲಿಸಿಲ್ಲ, ನಾನು ಯಾವುದೋ ಒಂದು ಸಿಕ್ಕಿದ ಬ್ಲೌಸ್ ಹಾಕ್ಕೊತೀನಿ. ಏನಕ್ಕೆ ಹೊಲಿಸಿಲ್ಲ ಅಂತಂದರೆ ಆ ಬ್ಲೌಸ್ ಸುಮ್ಮನೆ ಏನಕ್ಕೂ ಯೂಸ್ ಆಗೋಲ್ಲ ಅಂತೇಳಿ ನಾನು ಹೊಲ್ಸೋಕ್ಕೋಗಿಲ್ಲ. ಬಟ್ ಈ ಕಲರ್ ಸಖತ್ತಾಗಿದೆ ಅಲ್ಲ, ಇದು ಪರ್ಪಲ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವಳು ನನ್ನ ಹತ್ರ ಈ ಕಲರ್ ಇಲ್ಲ ಅಂತ ಹೇಳಿ ನೋಡ್ಕೊಂಡು ತಂದಿರೋದು. ಚೆನ್ನಾಗಿದೆ ಸ್ಯಾರಿ. ಗೌರಿ ಹಬ್ಬ ಕೊಟ್ಟಿದ್ದೆ, ನನಗೆ ಇದು ಬೇಕು ಅಂತ ಹೇಳಿ ನಾನು ತೊಗೊಂಡು ಬಂದೆ. ತೊಳಿಬೇಕು ಒಂದ್ಸರಿ ನಾನು ಸ್ಯಾರಿನ ಯಾವುದು ಎಷ್ಟೇ ಕಾಸ್ಟ್ಲಿ ಸ್ಯಾರಿ ಆಗಿರಲಿ ಒಂದು ಸರಿ ಉಟ್ಮೇಲೆ ಮುಗೀತು, ನಾನು ತೊಳಿಲೇಬೇಕು. ಬಿಕಾಸ್ ನನಗದು ಮನಸ್ಸೇ ಆಗೋಲ್ಲ ಮತ್ತೆ ಉಡ್ಲಿಕ್ಕೆ. ಕೆಲವೊಬ್ರು ಹಾಗೆ ಬಿಸಿಲಿಗೆ ಹಾಕಿ ಒಣಸಿಟ್ಬಿಡ್ತಾರೆ. ಬಟ್ ನನಗೇನಂದರೆ ಅದು ಬೆವರಾಗಿರುತ್ತೆ ನಾನು ಬೇರೆ ತುಂಬ ಬೆವರ್ತೀನಿ. ಸೊ ಅದು ನಂಗೆ ಇಷ್ಟ ಆಗೋಲ್ಲ. ಹಾಗಾಗಿ ನಾನು ತೊಳೆದ್ಬಿಟ್ಟು ಕಲರ್ ಹೋದರೂ ಅಡ್ಡಿಲ್ಲ, ನಾನು ತೊಳೆದ್ಬಿಟ್ಟು ಒಣಸ್ಬಿಟ್ಟೇ ನಾನು ಇಡೋದು. ಸೊ ಹಂಗಾಗಿ ನಾನು ತೊಳಿಬೇಕು. ನಾನು ಇದು ಊರಲ್ಲಿತ್ತು, ಇದು ತೊಳೆದಿಲ್ಲ. ಸೊ ಹಂಗಾಗಿ ಅದ್ರ ಜೊತೆ ಏನಂತಂದರೆ ಅವನು ನನಗೊಂದು ಪವರ್ ಬ್ಯಾಂಕ್ ಕೊಟ್ಟಿದ್ದಾನೆ. ಇದು ಯಾವ ಕಂಪ್ನಿ ಅಂತಂದರೆ ಆಮ್ರೆನ್. ನಾನು ಬುಕ್ ಮಾಡಿದ್ದು ಇದೇನು ಆ್ಯಕ್ಚುಲಿ, ಅದೇನ ಅವನು ಕೊಟ್ಟಿದ್ದಾನೆ. ಇನ್ನೊಂದೇನು ಗೊತ್ತಾ, ಅವನು ನನಗೆ ಕೊಡಲ್ಲ, ಅವನ ಹತ್ರ ಮೇ ಬಿ ಜಾಸ್ತಿ ಇದೆ ಅನಿಸುತ್ತೆ, ಅದಕ್ಕೆ ನಂಗೆ ಕೊಟ್ಟಿದ್ದಾನೆ. ಅವನ ಬಗ್ಗೆ ನನಗೆ ಗೊತ್ತು, ಅವನ ಪ್ರಿಫರೆನ್ಸು. ಸೊ ಮೇ ಬಿ ಇದು ಜಾಸ್ತಿ ಇದೆ ಅನ್ಕೋತೀನಿ, ಅದಕ್ಕೆ ಕಳ್ಳ ನನಗೆ ಕೊಟ್ಬಿಟ್ಟಿದ್ದಾನೆ. ಎನಿವೇಸ್, ನಾನು ಒಂದು ಹೊಸ ತೊಗೊಂಡಿದ್ದೀನಿ ಅಲ್ವಾ, ಸೊ ನನಗೂ ಯೂಸ್ ಆಗುತ್ತೆ. ಎರಡಿದ್ದರೆ 2 ಟ್ರಿಪ್ಗೆಲ್ಲ ಹೋದಾಗೆಲ್ಲ ಯೂಸ್ ಆಗುತ್ತೆ ಅಲ್ಲ. ಸೊ ಇನ್ನೊಂದಾಯಿತು ನನ್ನ ಹತ್ರ. ಬಂದೇ ಇಲ್ಲ ಅಂತೇಳಿ ನಾನು ಸುಮ್ಮನೆ ಆರ್ಡ್ರ್ ಮಾಡಿದೆ. ನೋಡಿದ್ರೆ ಇವಾಗ 2 ಸಿಕ್ಕಿದೆ ನನಗೆ. ಆಯಿತಾ, ಅದಾದಮೇಲೆ ಏನಿದೆ ಅಂತಂದರೆ ಏನಪ್ಪ ಇದೆ, ಇದು ನಾನು ನಿಮಗೆ ತೋರಿಸಿಲ್ಲ, ಬಿಕಾಸ್ ನಾನು ಲೇಟ್ ಆಗಿಬಿಟ್ಟಿತ್ತು ತೊಗೊಳ್ಳೋ ಟೈಮಲ್ಲಿ. ಪಟ್ಟಂತ ತೊಗೊಂಡು ಬಂದುಬಿಟ್ಟೆ. ಇದೇನಂತಂದರೆ ನನಗೆ ಫಂಕ್ಷನ್ಗೆ ಗೋಲ್ಡ್ ಹಾಕಿ ಬೇಜಾರಾಗೋಯಿತು. ಅದೇ ಗೋಲ್ಡ್ನ ಎಷ್ಟು ಸರಿ ಅಂತ ಹಾಕೋದು. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ. ನನಗೆ ಈ ಗ್ರೀನ್ ಬೀಡ್ಸ್ ಬರುತ್ತಲ್ಲ, ಅದನ್ನು ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಈವನ್ ಬಂಗಾರದ್ದು ಮಾಡಿಸ್ಕೋಬೇಕಂತ ಆಸೆ ಇದೆ. ಬಟ್ ಸಿಕ್ಕಾಪಟ್ಟೆ ಗೋಲ್ಡ್ ರೇಟ್ ಆಗಿದೆ. ಹಾಗಾಗಿ ನಾನು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ, ಗೋಲ್ಡ್ ರೇಟ್ ಕಡಿಮೆ ಆಗಲಿ ಅಂತೇಳಿ. ಅದಾದಮೇಲೆ ಇದು ನಾನು ಮಾಡಿಸ್ಕೊತೀನಿ. ನನಗೆ ಇಷ್ಟ ಆಗಿದೆ ಇವಾಗ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಹತ್ತಿರದಿಂದ ತೋರಿಸ್ತೀನಿ. ಇದರಲ್ಲಿ ಲಕ್ಷ್ಮಿ ಪೆಂಡೆಂಟ್ ಇದೆ, ಅದೇ ಥರನೇ ಸರದ್ದು ಪೂರ್ತಿ ಲಕ್ಷ್ಮಿ ಬಂದಿದೆ. ಜೊತೆಗೆ 1 ಸೆಟ್ ಜುಮ್ಕಾ ಕೊಟ್ಟಿದ್ದಾರೆ. ಇದಕ್ಕೆ ಅವ್ರು ಎಷ್ಟು ಹೇಳಿದ್ರು ಅಂದರೆ ಎಷ್ಟು 2000 ಏನೋ ಹೇಳಿದ್ರು ಇರಬೇಕು. ಬಟ್ ನಾನು ಬ್ಯಾಂಗಲ್ಸ್ ಕೂಡ ತೊಗೊಂಡೆ. ಸೊ 2 ಸೇರಿ ಕಡಿಮೆ ಆಯಿತು ನನಗೆ. ಏನಂತಂದರೆ ನಮ್ಮಮ್ಮ ಇದೆಲ್ಲ ತೊಗೊಳಕ್ಕೆ ಬಿಡಲ್ಲ, ಅವರು ಗೋಲ್ಡೇ ಹಾಕ್ಕೋಬೇಕು ಅಂತ ಹೇಳ್ತಾರೆ. ಬಟ್ ಎಲ್ಲ ಕಡೆ ಗೋಲ್ಡ್ ಹಾಕಿ ಅದೊಂಥರ ಯೂನಿಫಾರ್ಮ್ ಥರ ಆಗೋಗಿದೆ. ಸೊ ನನಗೆ ಅದು ಮತ್ತೆ ಬೇಡ ಅಂತ ಅನಿಸ್ತು, ಹಾಗಾಗಿ ನಾನು ತೊಗೊಂಡಿಲ್ಲ. ಇದು ನೋಡಿ ಬಳೆಗಳು ಆ್ಯಕ್ಚುಲಿ ಸಖತ್ತಾಗಿದೆ. ಅಂದರೆ ಇದಕ್ಕಿದು ಮ್ಯಾಚಿಂಗ್ ಥರ ಇದೆ. ಸೊ ನಾನು ಚಿಕ್ಕಪೇಟೆಯಲ್ಲಿ ಸ್ವಲ್ಪ ನಾವು ಬಾರ್ಗೇನ್ ಮಾಡ್ಬೋದು, ಹಾಗಾಗಿ ಬಾರ್ಗೇನ್ ಮಾಡಿ ಫೈನಲಿ ಇದೆರಡು ಸೇರಿ ತೊಗೊಂಡೆ. ಇದು ನಾನು ಫಂಕ್ಷನ್ಗೆ ಹಾಕೋತೀನಿ. ನಾನಿನ್ನು ಅಲ್ಲಿ ಏನಂತಂದರೆ ಅವರೇನೋ ಒಂದು ಹುಕ್ ಹಾಕಿದ್ದಾರೆ ಅಂತೆ, ಅವರು ತೆಗೆದು ಕೂಡ ತೋರಿಸ್ಲಿಲ್ಲ. ಇದು ಓಪನ್ ಮಾಡಿದ್ರೆ ನೀವು ತೊಗೊಳ್ಳೇಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಬೇಡ ಅಂತ ಹೇಳಿದೆ. ಅದಕ್ಕೆ ಅಂದರೆ ಹಾಕಿ ನೋಡಿಲ್ಲ. ಬಟ್ ಈ ಪ್ಯಾಟರ್ನ್ ಇಷ್ಟ ಆಯಿತು, ನಾನು ತೊಗೊಂಡ್ಬಿಟ್ಟೆ. ನನಗೆ ಗೊತ್ತಿಲ್ಲ ಇದು ಹೇಗೆ ಬರುತ್ತೆ ಅಂತ ಹೇಳಿ ಅಂತ. ಮೇ ಬಿ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಈ ಬ್ಯಾಂಗಲ್ಸ್ ನಾನು ಹಾಕಿ ನೋಡಿ ತೊಗೊಂಡೆ. ಸೊ ಸೈಜ್ ಆಗುತ್ತೆ, ಓಕೆ. ಅದಾದಮೇಲೆ ಏನಂತಂದರೆ ಅವರು 2 ಕರ್ಚೀಫ್ ಏನೋ ಗಿಫ್ಟಾಗಿ ಕೊಟ್ಟರು. ಬಟ್ ಒಂದು ನನ್ನ ತಮ್ಮಂಗೆ ಕೊಟ್ಟೆ, ಒಂದು ನಾನು ಇಟ್ಕೊಂಡೆ. ಏನಕ್ಕಾದ್ರೆ ಆಗುತ್ತೆ ಸುಮ್ಮನೆ ಇದು ಅಂತ ಹೇಳಿ ಅಂತ. ಸೊ ಇನ್ನೊಂದು ಏನಂತಂದರೆ, 1 ನಿಮಿಷ ಇರಿ, ನಾನು ಡ್ರೆಸ್ಸು ರೀಪ್ಲೇಸ್ಮೆಂಟ್ ಹಾಕಿದ್ದೆ ಅಲ್ಲ, ಸೊ ಅದು ವಾಪಸ್ ಬಂದಿದೆ. ಇವತ್ತು ನನಗೆ ತಂದು ಕೊಟ್ಟಿದ್ದಾರೆ. ಸೊ ಬರ್ತಾನಿಲ್ಲ, ಬಾ ಇರಿ. ನೋಡಿ, ನಾನು ಯಾಕೆ ರಿಪ್ಲೇಸ್ಮೆಂಟ್ ಹಾಕಿದ್ದೆ ಅಂತಂದರೆ, ನಾನು ತೊಗೊಂಡಿರೋ ಸೈಜು ಸರಿಯಾಗೇ ಇತ್ತು. ಬಟ್ ಮೇಲ್ಗಡೆ ನಂಗೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ನನಗೇನಂತಂದರೆ, ಹೊಸ ಡ್ರೆಸ್ ತೊಗೊಂಡಾಗ ಅದನ್ನು ನಾನು ಮತ್ತೆ ಸ್ಟಿಚ್ ಮಾಡಿಸೋ ಹಾಕಬೇಕು. ಅದು ನನಗೆ ಯಾಕೋ ಸಮಾಧಾನ ಆಗೋಲ್ಲ. ಅವರ ಸ್ಟಿಚಿಂಗ್ ಆಗಿರಲಿ ಅಥವಾ ಆ ಸ್ಲೀವ್ಸ್ ಆಗಿರಲಿ ನಂಗೆ ಇಷ್ಟ ಆಗೋಲ್ಲ. ಸೊ ಹಂಗಾಗಿ ನಾನು 1 ಸೈಜ್ ದೊಡ್ಡದು ತೊಗೊಂಡೆ, ಸೊ ದಟ್ ನಾನು ಹಿಡಿಸ್ಬೋದು ಅಂತ ಹೇಳಿ ಅಂತ. ನನಗೆ ಹೊಲಿಗೆ ಮಷೀನಲ್ಲಿ ಒಂದು ಹೊಲಿಗೆ ಹಾಕಿಸಿದ್ರೇ ನನಗೇನೋ ಒಂಥರ ಸಮಾಧಾನ, ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾನು ಮತ್ತೆ ರೀಪ್ಲೇಸ್ಮೆಂಟ್ಗೆ ಕೊಟ್ಟಿದ್ದೆ. ಅದು ತುಂಬ ದಿನ ತೊಗೊಂತು. ಯೂಶ್ವಲಿ ಮಿಂತ್ರಾದವ್ರು ಅಷ್ಟು ದಿನ ತೊಗೊಳಲ್ಲ, ಬಟ್ ಯಾಕೋ ಇದು ತುಂಬ ದಿನ ತೊಗೊಂತು. ಸೊ ಅದಾದಮೇಲೆ ಇವತ್ತು ಬಂದಿದ್ದೆ. ಪಾಪ ಇದು ಸೆಕ್ಯೂರಿಟಿ ಅವ್ರ ಹತ್ರ ಇತ್ತು, ಅವ್ರು ನನಗೆ ತಂದು ಕೊಟ್ಟಿದ್ದಾರೆ.
ಸೊ ಇಷ್ಟೇ ಗೈಸ್. ಈ ಸರ ಮಾತ್ರ ಚೆನ್ನಾಗಿದೆ, ಕಾಣಿಸ್ತಿದ್ಯಾ? ಇದೇ ಥರ ಗೋಲ್ಡ್ ಮಾಡಿಸ್ಕೋಬೇಕು. ಗೊತ್ತಿಲ್ಲ, ಗೋಲ್ಡ್ ರೇಟ್ ಅಂತೂ ಇವತ್ತು 1,25,000 ಇದೆ. ಅದು ಯಾವಾಗ ಕಡಿಮೆ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಈ ಜುಮ್ಕಿ ಮತ್ತು ಈ ಸರ ಹಾಕ್ಕೊಂಡ್ಬಿಟ್ಟು ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತೇಳಿ. ಇದನ್ನು ಫಂಕ್ಷನ್ಗೆ ಹಾಕೋತೀನಿ. ನಾನು ಈ ಸರಿ ಡಿಸೈಡ್ ಮಾಡಿದ್ದೀನಿ, ನಾನು ಯಾವುದೇ ಥರದ ಗೋಲ್ಡ್ ಹಾಕ್ಕೊಳ್ಳಲ್ಲ ಫಂಕ್ಷನ್ಗೆ ಅಂಥೇಳಿ. ಬಿಕಾಸ್ ಗೋಲ್ಡ್ ಹಾಕಿ ಅದೊಂಥರ ಯೂನಿಫಾರ್ಮ್ ಥರ ಆಗೋಗಿದೆ ಎಲ್ಲ ಕಡೆ, ಚೆನ್ನಾಗೂ ಇರಲ್ಲ ಅಲ್ವಾ, ಎಲ್ಲ ಸಾರಿಗೂ ಗೋಲ್ಡ್ ಹಾಕ್ಕೊಂಡು. ಸೊ ಇದನ್ನು ಹಾಕೋತೀನಿ, ನಿಮಗೆ ಹಾಕ್ಕೊಂಡ್ಬಿಟ್ಟು ತೋರಿಸ್ತೀನಿ. ಈವನ್ ಇದು ಕೂಡ ಹಾಕೋತೀನಿ ನಾನು, ಓಕೆನಾ? ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಶನಿವಾರ ನನಗೆ ರಜಾ ಇತ್ತು. ಅಂದರೆ ಕಾರ್ಪೊರೇಟಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಶನಿವಾರ ಮತ್ತು ಭಾನುವಾರ ಆಲ್ಮೋಸ್ಟ್ ರಜಾ ಇರುತ್ತೆ. ಸೊ ನನಗೂ ಹಾಗೇನೆ ರಜಾ ಇತ್ತು. ಬಟ್ ಇವತ್ತೇನು ಮಾಡಿಲ್ಲ ನಾನು, ಸ್ವಲ್ಪ ಅಂದರೆ ಓದ್ಕೊಂಡಿದ್ದೀನಿ. ಅದು ಬಿಟ್ಟರೆ ಆಫೀಸ್ ಕೆಲಸ ಎಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ ಅಷ್ಟೇ ಗೈಸ್. ಥ್ಯಾಂಕ್ ಯು. ನಾಳೆ ಇನ್ನೊಂದೇನಾದರೂ ಕಂಟೆಂಟ್ ಸಿಕ್ಕರೆ ಅಪ್ಲೋಡ್ ಮಾಡ್ತೀನಿ. ಬಾಯ್ ಬಾಯ್, ಹ್ಯಾವ್ ಅ ನೈಸ್ ಡೇ. ಸಂಡೇ ಎಲ್ಲ ಆರಾಮಾಗಿ ಎದ್ದೇಳಿ ನಾನ್ ವೆಜ್ ಊಟ ಮಾಡಿ.